ಅದೊಂದು ದೊಡ್ಡ ಕಥೆ ಅತ್ತಿಗೆ. ಮೊನ್ನೆ ನಡೆದ ಜೆಸಿಪಿ ಸಿದ್ದೇಗೌಡನ ಪ್ಲಾಂಟ್ ದುರಂತದಲ್ಲಿ ಪೊಲೀಸರೊಂದಿಗೆ ನಾನು ಸೇರಿ ನನ್ನ ಕೈಗಳಿಂದ ಸಾವಿರಾರು ಗುಂಡಗಳನ್ನು ಓಡಿಸಿದೆ. ಅದರ ಹೆಮ್ಮೆಗಾಗಿ ಈ ಚಿನ್ನದ ಪದಕ ನೀಡಿದರು. ಮೈದುನ, ಈ ನಿನ್ನ ಶೌರ್ಯವನ್ನು ನಾನು ಹೇಗಪ್ಪ ವರ್ಣಿಸಲಿ? ಅಲ್ಲ, ಈ ನಿನ್ನ ಶೌರ್ಯಕ್ಕೆ ಸತ್ಯ ಗೊತ್ತಾದರೆ 1000 ಜನ ಅಲ್ಲಪ್ಪ 10,000 ಶೂರರು ಬಂದರು ಸಹ ಅವರು ನಿನ್ನನ್ನು ಕಲ್ಲಿಸಿವೆ. ಆದರೆ ಹತ್ತಿಗೆ ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ? ಅದೇಕೆ ನಿನ್ನ ಕಣ್ಣಲ್ಲಿ ನೀರು? ಏನಾದರೂ ನಿನಗೆ ಯಾರಿಂದಾದರೂ ತೊಂದರೆಯಾಯಿತೆ? ಹಾಗಿದ್ದರೆ ಹೇಳಮ್ಮ, ಈಗವಾಗಿ ಆದವರನ್ನು ತರತರನೆ ಎಳೆದು ತಂದು ನಿನ್ನ ಈ ಪವಿತ್ರ ಪಾದದ ಮೇಲೆ ಹಾಕಿ ಹಿಡಿದು ಬಿಡುತ್ತೇನೆ. ಹಾಗೇನಿಲ್ಲಪ್ಪ, ನನಗೆ ನನ್ನ ಹೆತ್ತವರ ನೆನಪಾಯ್ತು ಅಷ್ಟೇ. ಈ ನಿನ್ನ ಹುಡಿಯಲ್ಲಿ ಈ ಹಗ್ಗವನ್ನು ಹೇಗೆ ಇಟ್ಟುಕೊಂಡಿದೀಯಮ್ಮ? ಯಾಕಿಲ್ಲಪ್ಪ, ಕಟ್ಟಿಗೆ ತರಬೇಕಂತ ಹೊರಟಿದ್ದೆ. ಏನಿದೆಯಮ್ಮ ನೀನು? ದಿನಾಲು ಕಟ್ಟಿಗೆ ತರುವವನ ನಾನು. ನಿನಗೇಕೆ ಅದರ ಚಿಂತೆ? ಅಟ್ಟಿಗೆ ನೀವು ಹೊರಗೆ ನಡಿ, ನಾ ಕಟ್ಟಿಗೆ ತರಿ. ಹತ್ತಿಗೆ ಏನಿದು ನಿನ್ನ ಕೈಗಳಲ್ಲಿ ರಕ್ತ? ಇಲ್ಲಿ ಒಡೆದ ಬೆಳೆಗಳ ಚೂರುಗಳು ಹೇಗೆ ಬಿದ್ದಿವೆ? ಇದೇನು ಆಶ್ಚರ್ಯ? ಇಲ್ಲಿ ಏನು ನಡೆಯುತ್ತೆಂದು ಬೇಗ ಹೇಳತ್ತಿಗೆ. ಮೈದನ, ಇಲ್ಲಿ ಏನು ಆಗಿಲ್ಲಕ್ಕ. ನೀನ್ ಯಾಕಪ್ಪ ಗಾಬರಿಗೊಳ್ತಾ ಇದೀಯಾ? ಅದೇನು ಅತ್ತಿಗೆ ಮೈದನರು ಗುಸುಗುಸು ಮಾತಾಡ್ತಿರಲ್ಲ, ಏನದು? ಅತ್ತಿಗೆ ಹಾನು ಬಾಯ್ ತೆಗಿಯಮ್ಮ. ಇಂದು ನಾನು PSI ಆಗಿದ್ದೇನೆ, ಅದಕ್ಕೆ ತುಂಬಾ ಖುಷಿನ ಅತ್ತಿಗೆ? ತುಂಬಾ ಖುಷಿ ಆಯ್ತಪ್ಪ. ಅಷ್ಟೇ ಅಲ್ಲ, ನೀನು ಸುಬೇದಾರನೂ ಹೌದು, ಸಾಹೇಬನೂ ಹೌದು. ಇದು ನಮ್ಮೆಲ್ಲರ ಭಾಗ್ಯಪ್ಪ. ಅತಿಯಮ್ಮ, ಅದೇ ದಿನವಿರುವ ತರಹ ಇಂದಿಲ್ಲ. ನಿನ್ನ ಮುಖವೇಕೋ ಸಪ್ಪಾಗಿದೆ, ಕೂದಲು ಒಂದು ತರಹ ಬಾಚಿರುವೆ, ಧ್ವನಿನೂ ಒಂದು ತರಹ ಆಗಿದೆ. ಯಾಕಮ್ಮ, ಇದಾವ ನಿನ್ನ ಚಿಂತೆ? ಹೌದು ಅತ್ತಿಗೆ, ನಾನು ಬಂದಾಗಿನಿಂದ ಯೋಚಿಸುತ್ತಿರುವೆ. ನಿನ್ನ ಮುಖದಲ್ಲಿ ಕಳೆಯೇ ಇಲ್ಲ, ಕೈಯಲ್ಲಿ ಬಳೆಯೇ ಇಲ್ಲ, ಬಾಚಿದ ತಲೆಯಲ್ಲಿ ಎಳೆಯೇ ಇಲ್ಲ. ಇದ್ಯಾವ ನಿನ್ನ ಮುಸುಕಿನ ಮಾಡುವುದು? ಹಾಗಿದ್ದರೆ ಹೇಳಮ್ಮ, ಅವರನ್ನು ಬರೆ ಮುಷ್ಟಿಯಲ್ಲಿ ಸಿಕ್ಕಿಸಾಯಿಸಿ. ಹೌದು ಅತ್ತಿಗೆ, ಹೌದು. ನಿನ್ನ ಎತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ದುರಂತವಾಗಿದ್ದರೆ ಹೇಳಿ ಬಿಡಿ. ಈಗ ನಮ್ಮಲ್ಲಿ ಕಥಕಥನೆ ಕುದಿತಿರುವ ಕಲ್ಪಾಗ್ನಿಯ ರಸದಲ್ಲಿ ಅವರನ್ನು ಬೆಸಗಾಕಿ ಬಿಡುತ್ತೇವೆ. ಇದು ನಿಜವಾಗಿಯೂ ಸತ್ಯವೇನಪ್ಪ? ಇದನ್ನು ನೀವು ನಡೆಸಿಕೊಳ್ತೀರಾ? ಹನುಮಾನವೇಕೆ ಆಗ್ತಿದೆ? ಈ ಮಾತಿಗೆ ನನ್ನ ಆರಾಧ್ಯ ದೈವ ಮಾರುತಿಯೇ ಸಾಕ್ಷಿ. ಹೆಚ್ಚಾಗಿ ನನ್ನ ಗುರುನಾಳ ಗುರುವಿನ ಸಾಕ್ಷಿಯಾಗಿ ನಿನಗೆ ಮಾತು ಕೊಡ್ತೀನಿ ಅತ್ತಿಗೆ. ನಿಂತ ನೆಲದ ಬೀಸುವ ಗಾಳಿಯ ಮೇಲೆ, ಉದಯಿಸುವ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೀವಿ. ಹೇಳಮ್ಮ, ಅದ್ಯಾವ ಸತ್ಯದ ಮಾತು ನಿನ್ನದು? ಹೇಳಮ್ಮ, ಅದೇಕೆ ಈ ನಿನ್ನ ಮೌನ? ಏನು ಇಲ್ಲಪ್ಪ, ಮನೆಗೆ ಬೆಕ್ಕು ಬಂದು ಹಾಲು ಕುಡಿಬೇಕಂತ ಹಾರಿ ಬಂತು. ಅದಕ್ಕೆ ನಾನು ಖುಷ್ ಅಂತ ಹಾರಿಸಲು ಹೋಗಿ ನಾನೇ ಕೆಳಗೆ ಬಿದ್ಬಿಟ್ಟೆ. ಆಗ ಈ ಬಳೆಗಳ ಚೂರುಗಳು ನನ್ನ ಕೈಗೆ ಬಡಿದು ಬರೆಗಳಾದವು. ಎಂತಹ ನಕಲಿಯಮ್ಮ ನಿಂದು. ಇರ್ಲಿ ನಡಿಯಮ್ಮ, ತುಂಬಾ ಹಸಿವಾಗಿದೆ, ಊಟಕ್ಕೆ ಬಡಿಸಬಾರಮ್ಮ. ಬನ್ನಿ ಮೈದುನ.